ಎಸ್ ಸರ್, ಇನ್ನು ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಬಗ್ಗೆ ನಿನ್ನೆ ಒಂದು ವಿಶೇಷ ಪ್ರೆಸ್ ಮೀಟ್ ಮೂಲಕ ಅವರು ಒಂದಷ್ಟು ಒಂದು ಬಾಂಬ್ ಸಿಡಿಸಿದ್ರು. ಆಳಂದದ ಆಳಂದದಲ್ಲಿ ಮತಚೋರಿ ಆಗಿದೆ, ಏನು ಮತಗಳ್ಳತನ ಆಗಿದೆ ಅನ್ನುವಂತ ಅವರು ಈಗಾಗಲೇ ಆರೋಪವನ್ನು ಮಾಡಿರುವಂಥದ್ದು ಸರ್. ನೋಡಿ, ಮತಗಳ್ಳತನ ಮಾಡೋದೇ ಈ ಕಾಂಗ್ರೆಸ್. ಈಗ ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥ ಪರಮೇಶ್ವರ್ ಅವರೇ ನಾವು ಈ ಹಿಂದೆ ಹೆಂಗೆ ವೋಟ್ ಹಾಕ್ತಿದ್ದೀವಿ ಗೊತ್ತಾ, ಏನು ಪೋಲಿಂಗ್ ಸ್ಟೇಷನ್ ಒಳಗಡೆ ಅಕ್ರಮವಾಗಿ ವೋಟ್ಗಳನ್ನು ಗುದ್ದಿ ಹಾಕ್ತಾ ಇದ್ವಿ ನಾವು ಅನ್ನೋದು ವೈರಲ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಹೈಕೋರ್ಟ್ ನಂಜೇಗೌಡ ಅವ್ರ ಬಗ್ಗೆ ಮಾಲೂರಿನ ಎಮ್ ಎಲ್ ಎ ಶಿಪ್ಪನ್ನು ತೆಗೆದುಹಾಕಿದೆ, ಅಕ್ರಮ ಮತದಾನ ಆಗಿದೆ ಅಂಥೇಳಿ. ಹಂಗಾದ್ರೆ ವೋಟ್ ಚೋರಿ ಮಾಡಿದವ್ರು ಯಾರು? ನಂಜೇಗೌಡ, ನಿಮ್ಮ ಕಾಂಗ್ರೆಸ್ನ ಎಮ್ ಎಲ್ ಎನೇ ವೋಟ್ ಚೋರಿ ಮಾಡಿದ್ದಾರೆ, ಮತಗಳ್ಳತನ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಕೇಳ್ತೇನೆ, ಇವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ ನೀವು? ಮತ್ತು ಇಂದಿರಾ ಗಾಂಧಿ ಅವರು ಮತಗಳ್ಳತನದಿಂದನೇ ಮೇಲೆ ಬಂದವರು. ಕಾಂಗ್ರೆಸ್ ಇಡೀ ದೇಶದಲ್ಲಿ ಮತಗಳ್ಳತನವನ್ನು ಮಾಡಿದೆ. ಇವರೇನೊಂಥರ ಇಡೀ ದೇಶದಲ್ಲಿ ಕಳ್ಳನೇ ಈ ಮಾತನ್ನು ಹೇಳಿಬಿಟ್ರೆ ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ, ಇವ್ರು ಕಳ್ಳರಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳೋದೇನಿದೆ, ಇದು ಸರಿಯಾದ ತನ ಅಲ್ಲ. ಕಾಂಗ್ರೆಸ್ಸೇ ವೋಟ್ ಚೋರಿಗೆ ಮತ್ತೊಂದು ಹೆಸರು. ಅಕ್ರಮ ಮತದಾನವನ್ನು ಮಾಡೋಂಥದಕ್ಕೆ ಬಹಳ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಬಹಳ ಸಿದ್ಧವಾಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಯಾವಾಗಲೂ ಬ್ಯಾಕ್ ಟು ಬ್ಯಾಕ್ ರೀತಿ ಆರೋಪ ಮಾಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು ಒಂದಾದ್ಮೇಲೆ ಒಂದು ಕ್ಷೇತ್ರವನ್ನ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಈಗ ಸುಳ್ಳನ್ನು 100 ಸರಿ ಹೇಳಿದ್ರೆ ನಿಜ ಆಗತ್ತೆ ಅಂತ ತಿಳ್ಕೊಳ್ತಾರಲ್ಲ, ಹಂಗೆ ಸುಳ್ಳು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದಿಷ್ಟು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಯಲೈಗೌಡ್, ರೆಬೆಲ್ ಟಿವಿ, ಬೆಂಗಳೂರು.